ಸರ್ ನಿಮ್ಮೂರು? ನಾವು ಇಲ್ಲಿ ಚಿಕ್ಕಮಗಳೂರು ಡಿಸ್ಟಿಕ್ ತರೀಕೆರೆ ತಾಲೂಕು MCಹಳ್ಳಿಯಿಂದ. ನಾವು ಫಸ್ಟ್ ಬಾರಿಗೆ ಇದು 15 ತಳಿದು ಪಪ್ಪಾಯ ಹಾಕಿದ್ದೀವಿ. ಕ್ರಾಪ್ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ನಿಮ್ಮ ನೋಡಿ. ಏರಿಯಾದಲ್ಲಿ ಇದೇನಾ ಫಸ್ಟ್? ಇದೇ ಫಸ್ಟ್ ಟೈಮ್ ಹಾಕ್ತಾ ಇರೋದು. ಲಾಸ್ಟ್ ಟೈಮ್ ಹಾಕಿದ್ವಿ, ಅದು ಸ್ವಲ್ಪ ಪ್ರಾಬ್ಲಮ್ ಆಯ್ತು. ವೆಲ್ಕಮ್ ಹಾಕಿದ್ವಿ ಇದಕ್ಕಿಂತ ಮುಂಚೆ. ಹೌದು, ಈಗ 15 ಹಾಕಿದ್ದೀವಿ. 15 ಕ್ರಾಪ್ ಚೆನ್ನಾಗಿ ಬಂದಿದೆ. ನಾಳೆ ಕಟಿಂಗ್ ಬರ್ತಾ ಇದ್ದಾರೆ, ರೆಡಿ ಇದೆ ಕಟಿಂಗಿಗೆ. ಚೆನ್ನಾಗಿ ಬಂದಿದೆ. ಮತ್ತೆ ವೈರಸ್ ಯಾವುದು ತೊಂದರೆ ಇಲ್ಲ. ಮತ್ತೆ ನಿಮ್ಮ ಏರಿಯಾದಲ್ಲಿ ಏನಾದ್ರು ವೈರಸ್ ಇಲ್ಲ, ಇಲ್ಲಿ ಯಾವ ರೀತಿಯಲ್ಲಿ ವೈರಸ್ ಏನಿಲ್ಲ. ಪಪ್ಪಾಯಿ 15 ತಳಿ ಚೆನ್ನಾಗಿದೆ, ವೈರಸ್ ಎಲ್ಲ ಕಮ್ಮಿ ಇದೆ. ಈಗ ಸದ್ಯಕ್ಕೆ ಯಾವ ಗಿಡದಲ್ಲ ವೈರಸ್ ಕಾಣಿಸ್ತಾ ಇಲ್ಲ ನಮಗೆ. ಇದು ಎಷ್ಟು ತಿಂಗಳು ಚೆನ್ನಾಗಿದೆ. ಇದು 8 ತಿಂಗಳು ಆಯ್ತು ಇವಾಗ. ಈಗ 8 ತಿಂಗಳು. ಹೌದು, ಗಿಡಕ್ಕೆ ಒಂದು 10 ಕೆಜಿ ಬಂದೈತೆ. ಹೌದು. ಒಂದೊಂದು ಗಿಡದಲ್ಲಿ ಇದೆ, ಒಂದು 25-30 ಕಾಯಿ ಕುಂತಿದೆ ಇವಾಗ. ಮತ್ತೆ ಇದೆಲ್ಲ ಬೆಳಿಬೋದಾ ನಿಮ್ಮ ಏರಿಯಾದಲ್ಲಿ? ನೀವು ಬೆಳೆದ್ರೆ ಚೆನ್ನಾಗಿ ಬರುತ್ತೆ ಅಂತ ಸರ್. ಬೆಳಿಬೋದು ಸರ್, ಅವರು ರೈತರ ಮೇಲೆ ಮನಸ್ಪಟ್ಟು ಮಾಡಿದ್ರೆ ಬೆಳಿಬೋದು. ಚೆನ್ನಾಗಿ ಬಂದಿದೆ. ಗಿಡಕ್ಕೆಲ್ಲ ಬಹಳಷ್ಟು ಕಾಯಿ ಬಂದಿತ್ತಲ್ಲ. ಹೌದು, ಕ್ರಾಪ್ ಚೆನ್ನಾಗಿದೆ. ಕ್ರಾಪಿಂದ ಏನು ತೊಂದರೆ ಇಲ್ಲ, ಚೆನ್ನಾಗಿ ಬರ್ತಾ ಇದೆ. ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ರಿ ನೀವು? ಸರ್ ಇನ್ವೆಸ್ಟ್ಮೆಂಟು ಮಾಡ್ತಾನೆ ಇದೀವಿ ಸರ್, ಇನ್ನೂ ಮಾಡ್ತಾನೆ ಇದೀವಿ. ನಮಗೆ ನೀರಿನ ತೊಂದರೆ ಇದೆ, ಮತ್ತೆಲ್ಲ ತೊಂದರೆ ಇದೆ. ಅದೆಲ್ಲ ಸರಿ ಮಾಡ್ಕೊಂಡು ಸರಿ ಮಾಡ್ತಾ ಇದೀವಿ. ನಮಗೆ ಒಂದು ಪ್ರೈಸ್, ಒಳ್ಳೆ ಪ್ರೈಸ್ ಸಿಕ್ಕಿದ್ರೆ ನಮಗೆ ಅನುಕೂಲ ಆಗುತ್ತೆ ಅಂದ್ಕೊಂಡಿದೀವಿ. ಭಾಳ ಚೆನ್ನಾಗಿಲ್ಲ. ನಾ 3 ಕೆಜಿ 4 ಕೆಜಿ ಕಾಯಿ ಬಂದಿದೆ. ಇದೆ 3 ಕೆಜಿ ಇದೆ ಸರ್. ಇನ್ನೊಂದು ಗಿಡದ ಜೊತೆಗೆ ಹಾಕಿರೋದು ತುಂಬಾ ಚೆನ್ನಾಗಿ ಕಾಯಿ ಬಂದಿದೆ. ತರೀಕೆರೆಯಲ್ಲಿ ನಾವು ಬೆಳಿಬೋದು ಅನ್ನೋ ಕಾಯಿ, ಪರವಾಗಿಲ್ಲ. ಭಾಳ ಚೆನ್ನಾಗಿ ಬಂದಿದೆ. ನೀವು ಮೊದಲೇ ಯಾವ ರೀತಿಯಲ್ಲಿ ಹಾಕಿದ್ರ ಅಂತ ಸ್ವಲ್ಪ ಹೇಳ್ಕೊಟ್ರೆ. ಸರ್ ನಾವು ಇದು ಮರ್ಚಿಂಗ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ವಿ ಜಮೀನು ಫಸ್ಟ್. ಮರ್ಚಿಂಗ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಸಸಿ ತೋರಿಸ್ಕೊಂಡು ಆಮೇಲೆ ನಡಕ್ಕೆ ಶುರು ಮಾಡಿದ್ವಿ. ಅಂದರೆ ಒಂದು ಕಳೆ ಇಳ್ದಂಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಸರಿ ಮಾಡ್ಕೊಂಡಿದ್ವಿ. ಆಮೇಲೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಅದು ಡ್ರಿಪ್ ಕ್ಲೀನ್ ಮಾಡಿದ್ವಿ ಸಪ್ರೇಟ್. ಅದು ಪಪ್ಪಾಯಿ ಮತ್ತು ಅಡಿಕೆಗೆ ಎರಡಕ್ಕೂ ನೀರು ಆಗ್ತಾಯಿದೆ ಈಗ ನಮಗೆ. ಮುಂಚೆ ಬರೀ ಅಡಿಕೆ ಆಗೋದು ತೊಂದರೆ ಆಗಿತ್ತು. ಹಿಂಗಾಗಿ ಪಪ್ಪಾಯಿ ಮತ್ತು ಅಡಿಕೆಗೆ ಎರಡಕ್ಕೂ ಆಗಲಿ ಅಂತ ಆ ಥರ ಮಾಡ್ಕೊಂಡಿದ್ದೀವಿ. ಇದೆ ಫಸ್ಟ್ ಆಗ್ತಾ ಇರೋದು. ಯಾರೋ ಹೇಳಿದ್ರು ಅಂತ ಕೇಳ್ಕೊಂಡು ಆಗ್ತಾ ಇದ್ವಿ. ಮುಂಚೆ ಆಗ್ತಾಗ ಲಾಸ್ ಆಗಿತ್ತು ಅಂತ ನಾವು ಬಿಟ್ಟಿದ್ವಿ. ಮತ್ತೆ ಈ ಸತಿ ನೋಡೋಣ ಪಪ್ಪಾಯಲ್ಲಿ ಏನಾದ್ರು ಮಾಡ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸಿಗೆ ಅನಿಸ್ತು. ಅವಾಗ ಏನ್ ಮಾಡಿದ್ವಿ, ಮತ್ತೆ ಪಪ್ಪಾಯಿಗೆ ಬಂದ್ವಿ. ಏನ್ ಸರ್ ಇದು ಕಾಯಿ ಬಂದಿರೋದು? ನಮಗೆ ನಮ್ಮ ಮುಸ್ತಫಾ ಅಂತ ಹೇಳ್ಬಿಟ್ಟು ಅವರು ನಮಗೆ ಗಿಡಗಳನ್ನ 15 ತಳಿಂದ ಅವರೇ ಪರಿಚಯ ಮಾಡ್ತಿದ್ದು, ಅವರೇ ಕೊಡ್ತಿದ್ದು ಗಿಡ. ನಿಮ್ಮೂರಲ್ಲಿ ಅಂತ ಇದೆ ಫಸ್ಟ್? ಹೌದು, ಇದೇ ಫಸ್ಟ್. 15 ಹಾಕಿರೋದು ಇದೆ ಚಿಕ್ಕಮಗಳೂರು, ಇದರಲ್ಲಿ ತರೀಕೆರೆ ತಾಲೂಕಲ್ಲಿ ಇದೇ ಫಸ್ಟ್ ಹಾಕಿರೋದು. ಹೌದು, ಫಸ್ಟ್ ಹಾಕಿರೋದು. ಇಷ್ಟು ಚೆನ್ನಾಗಿ ಬಂದಿತ್ತಲ್ಲ. ಮತ್ತೆ ಫಂಗಸ್ ಯಾವುದು ಅಟ್ಯಾಚ್ ಆಗಿಲ್ಲ. ಬೇರೆ ತಳಿಗೆ ಹೋಲಿಸ್ಕೊಂಡ್ರೆ ಇದು ಚೆನ್ನಾಗಿದೆ. ನೋಡಿ, ಒಂದೊಂದು ಗಿಡದಲ್ಲಿ ಎಷ್ಟು ಬೆಟರ್ ಇದೆ ಅಂದ್ರೆ ಒಂದು 10 ಕಾಯಿ ಬಂದೈತೆ ಗಿಡಕ್ಕೆ. ಫಸ್ಟ್ ಕಟಿಂಗ್ ಅಲ್ಲೇ ಈ ರೀತಿ ಕಾಯಿ ಬಂದಿದೆ. ಏನ್ ಸರ್ ಇದು? ನೋಡಿ, ಇದು ವೆಯ್ಟ್ ಜಾಸ್ತಿ ಆಗಿ ಮಲ್ಕೊಂಡಿದೆ. ರೇಟ್ ಜಾಸ್ತಿ ಆಗಿಬಿಟ್ಟೈತೆ, ಗಿಡಕ್ಕೆ ಜಾಸ್ತಿ ವೆಯ್ಟ್ ಆಗಿದೆ ಅದು. ಬೆಳೆ ನಾವು ಪ್ರಥಮ ಬಾರಿಗೆ ಮಾಡ್ತಾ ಇದೀವಿ. ನಮಗೆ ಒಳ್ಳೆ ಇಳುವರಿ ಬಂದಿದೆ. ಈಗ ಅದನ್ನ ಕಟಾವ್ ಮಾಡ್ಬೇಕು ಅಷ್ಟೇ. ಕಟಾವ್ ಮಾಡಿದ್ರೆ ನಮಗೆ ಒಳ್ಳೆ ಅನುಕೂಲ ಆಗುತ್ತೆ. ನೋಡಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಕ್ರಾಪ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ನಾವು 15 ಕೆಜಿ ಈಗ ಸದ್ಯ ಕಟಿಂಗ್ ಮಾಡ್ಬೋದು. ಎಲ್ಲ ಗಿಡಕ್ಕೆ ಒಂದು 15 ಕೆಜಿ ಕಾಯಿ ಬರುತ್ತೆ ನೋಡಿ. 2 ರೌಂಡ್ ಇದೆ ನೋಡಿ. ಗಿಡಕ್ಕೆ ಎಷ್ಟು ಕಾಯಿ ಬಂದಿದೆ ಅಂತ ಭಾಳ ಚೆನ್ನಾಗಿ ಬಂದಿದೆ ಅಲ್ಲ ಇವ್ರೆ? ಹೇಳಿ ಸರ್. ಇದಕ್ಕೆ ಏನೇನು ಔಷಧಿ ಕೊಟ್ಟಿದ್ದೀವಿ? ಸರ್ ನಾಟಿ ಇಲ್ಲಿ ಲೇಬರ್ ಸಿಗ್ತಾರೆ. ನಾವು ಲೇಬರ್ ಕರ್ಕೊಂಡ್ಬಂದು ಸ್ವಲ್ಪ ಗುಂಡಿ ಹೊಡ್ಕೊಂಡು ಹಂಗೆ ಗಿಡ ನೆಟ್ಟಿದ್ವಿ ಫಸ್ಟ್ನೇ. ನೆಟ್ಬಿಟ್ಟು ಅದಕ್ಕೆ ಬೇವಿನ ಹಿಂಡಿ ಅಂತ ಬರುತ್ತೆ, ಬೇವಿನ ಹಿಂಡಿ ಹಾಕಿದ್ದೀನಿ. ಅದಾದ್ಮೇಲೆ ಒಂದು 15 ದಿವಸ ಆದ್ಮೇಲೆ ಸ್ವಲ್ಪ ಗೊಬ್ಬರ ಕೊಟ್ವಿ. 20 ಗೊಬ್ಬರ ಕೊಟ್ಕೊಂಡು ಆಮೇಲೆ ಔಷಧಿ ಹೊಡಿದ್ವಿ. ಪರ್ಫೆಕ್ಟ್ ಅಂತ ಔಷಧಿ ಬರುತ್ತೆ. ಪರ್ಫೆಕ್ಟ್ ಸಿಂಪಡಣೆ ಮಾಡ್ಕೊಂತ ಬಂದ್ವಿ. ತಿಂಗಳ ಒಂದೊಂದ್ಸತಿ ಮಾಡ್ಕೊಂಡು ಬರ್ತಾ ಇದ್ವಿ. ಆಮೇಲೆ ಮತ್ತೆ ಗಿಡ ಸ್ವಲ್ಪ ದೊಡ್ಡದಾಗ್ತಿದ್ದಾಗೆ ಬೇರೆ ಗೊಬ್ಬರ ಕಾಂಪ್ಲೆಕ್ಸ್ ಶುರು ಮಾಡಿದ್ವಿ. ಎಷ್ಟು ದಿನಕ್ಕೊಮ್ಮೆ ಸರ್? ತಿಂಗಳಿಗೆ ಒಮ್ಮೆ ಕೊಡ್ತಾ ಇದೀವಿ. ಹೌದು, ತಿಂಗಳಿಗೊಮ್ಮೆ ಕೊಡ್ತಾ ಇದೀವಿ. ಮತ್ತೆ ನಾವು ನೀರಲ್ಲಿ ಕಳ್ಸೋದು
12-0-45 ಅಂತ ಒಂದು ಬರುತ್ತೆ. ಅದನ್ನ ಡ್ರಿಪ್ಪಲ್ಲೂ ಕಳ್ಸಿದೀವಿ. ಎಷ್ಟು ದಿನಕ್ಕೊಮ್ಮೆ ಕೊಡ್ಬೇಕು, ಹೆಂಗ್ ಕೊಡ್ಬೇಕು? ಅದು ತಿಂಗಳಿಗೊಮ್ಮೆ ಸರ್. ತಿಂಗಳಿಗೊಮ್ಮೆ ತಿಂಗಳಿಗೊಮ್ಮೆ ನೀವು ಬೋರ್ ನೀರಾದ್ರೆ ಬೋರಲ್ಲಿ ವೆಂಚರ್ ಇರುತ್ತಲ್ಲ, ವೆಂಚರಲ್ಲಿ ಫಿಲ್ಟರ್ ಎಲ್ಲ ಹಾಕಳ್ಸೋದು ಅಷ್ಟೇನೆ, ಹೋಗ್ತಾ ಇರ್ತದು. ಮತ್ತು ಔಷಧಿನೂ ಅಷ್ಟೇ ತಿಂಗಳಿಗೊಮ್ಮೆ ಸ್ಪ್ರೇ ಮಾಡಬೇಕು. ಯಾವ್ದು ಸ್ಪ್ರೇ ಮಾಡಿ ಸರ್ ಪರ್ಫೆಕ್ಟೇ ಜಾಸ್ತಿ ಮಾಡಿರೋದು ನಾವು, ಬೇರೆ ಯಾವುದು ಮಾಡಕ್ ಹೋಗಿಲ್ಲ. ಏನಿದೆ ಪರ್ಫೆಕ್ಟ್ ಅಂದ್ರೆ? ಪರ್ಫೆಕ್ಟ್ ಅಂದ್ರೆ ನಿಮಗೆ ಸರ್ ಫಂಗಸ್ ಯಾವುದು ಬರ್ದಂಗೆ ತಡೆಯೋಂಥ ಒಂದು ಇದು ಅಷ್ಟೇ. ಹಂಗಾಗಿ ಗಿಡ ಚೆನ್ನಾಗಿದೆ, ನಮ್ದು ಯಾವುದು ಫಂಗಸ್ ಇಲ್ಲ. ಮತ್ತು ಅದಕ್ಕೆಲ್ಲ ಆರ್ಗ್ಯಾನಿಕ್ ಟಾನಿಕ್ ಬರುತ್ತೆ ನಿಮಗೆ, ಹೂವು ನಿಲ್ಲೋದಕ್ಕೆ, ಕಾಯಿ ಕಟ್ಟೋದಕ್ಕೆ. ಅದೊಂದು 2 ಸತಿ ಸ್ಪ್ರೇ ಮಾಡಿದ್ದೀವಿ. ಅದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀರಾ? ಫಸ್ಟ್ ಏನೇನು ಕೊಟ್ಟು ಮತ್ತೆ ಹೆಂಗೆ ಕೊಡ್ಕೊಂತ ಹೋಗ್ಬೇಕು ಸರ್? ತಿಂಗಳ ನೀವು ನೋಡಿ ಹಾಕ್ಬೇಕಾ ಅಥವಾ ಹೆಂಗೆ? ಸರ್ ಫಂಗಸ್ ನೋಡಿ ನೀವು ಔಷಧಿ ಸ್ಪ್ರೇ ಮಾಡಬೇಕು, ಸುಮ್ಮನೆ ನೋಡಿದಲ್ಲ. ಫಂಗಸ್ ನಿಮಗೆ ಕಾಣಿಸುತ್ತದು ಗಿಡದಲ್ಲಿ ತುದಿ ಇದೆಯಲ್ಲ, ಇಲ್ಲಿ ಮಡ್ಚ್ಕೊಂಡಂಗೆ ಕಾಣಿಸುತ್ತೆ ಜಾಸ್ತಿ. ಅವಾಗ ನೀವೇನು ಮಾಡಬೇಕು, ಸ್ಪ್ರೇ ಮಾಡಲೇಬೇಕಾಗತ್ತೆ. ಇವಾಗ ನೋಡಿ ಇದೆಲ್ಲ ಆರೋಗ್ಯವಾಗಿದೆ ಅಂತ, ಗಿಡ ಯಾವುದು ಪ್ರಾಬ್ಲಮ್ ಇಲ್ಲ, ಇದು ಅದು ಮಡ್ಚ್ಕೊಂಡಂಗೆ ಬರುತ್ತೆ. ಅವಾಗ ಸ್ಪ್ರೇ ಮಾಡಲೇಬೇಕು. ಸ್ಪ್ರೇ ಮಾಡಿದ್ರೆ ಗಿಡ ಚೆನ್ನಾಗುತ್ತೆ. ಅದಾದ್ಮೇಲೆ ತಿಂಗಳ ಗೊಬ್ಬರ ಕೊಡಲೇಬೇಕು. ನಾವೇ ಊಟ ಮಾಡ್ತೀವಿ ಡೈಲಿ, ಆ ರೀತಿ ಇದಕ್ಕೆ ತಿಂಗಳ ಒಂದ್ಸಲ ಗೊಬ್ಬರ ಕೊಡಲೇಬೇಕು. ಗೊಬ್ಬರ ಕೊಟ್ಟಾಗ ಇಳುವರಿ ಚೆನ್ನಾಗಿ ಬರುತ್ತೆ. ಸರ್ ನೀರಿದ್ದು ಕಂಟಿನ್ಯೂ ಮಾಡ್ತಾ ಇದೀವಿ. ಡೈಲ್ಯಾಂಡ್ ಇದೆ, ನೀರಾವರಿನಲ್ಲ ಇದು. ಡೈಲ್ಯಾಂಡ್ ಇರೋದ್ರಿಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ. 4 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಬಿಡ್ತಾನೆ ಇದೀವಿ ಸರ್. ಇದು ಒಂದು 6 ಗಂಟೆ ಬಿಡ್ತಾ ಇದೀವಿ. ಹೌದು, ಕರೆಂಟ್ 6 ಗಂಟೆ ಇರುತ್ತೆ, 6 ಗಂಟೆ ಬಿಡ್ತಾ ಇದೀವಿ. ಟೋಟಲ್ ನೀವು ಎಷ್ಟು ಸಾವಿರ ಗಿಡ ಹಾಕಿರೋದು? ಸರ್ ಟೋಟಲ್ 8,000 ಗಿಡ ಇದೆ. 8,000 ಗಿಡ. ಹೌದು. ಗಿಡಕ್ಕೆ ಈಗ ಕಟ್ ಮಾಡಿದ್ರೇನೆ 15 kg 10-15 kg ಕಾಯಿ ಬರುತ್ತೆ. ಏನಕ್ಕಂದ್ರೆ ಒಂದು 2 ಲೈನ್ 3 ಲೈನ್ ಟೋಟಲ್ ಕಾಯಿ ಬಂದಿದೆ. ಹೌದು ಸರ್, ಬಂದಿದೆ. ಹೌದು. ಈ ಕಡೆ ನಿಮ್ಮೂರಲ್ಲಿ ಯಾವ ಸರ್? ಇಲ್ಲಿ ಅಡಿಕೆನೆ ಜಾಸ್ತಿ ಇರೋದು. ಇದು ಅಡಿಕೆ ಬಾಳೆ ಅಷ್ಟೇನೆ. ಹೌದು, ಇದು ನಾವು ಅಂತರ್ ಬೆಳೆಯಾಗಿ ಬೆಳೆದಿದ್ದೀವಿ ಅಡಿಕೆಲಿ ಅಷ್ಟೇನೆ. ನೋಡೋಣ, ಟ್ರೈ ಮಾಡೋಣ ಒಂದ್ಸತಿ. ನಾವು ಅದಕ್ಕೆ ಬೆಳೆದಿದ್ದೀವಿ. ಬೆಳೆ ಚೆನ್ನಾಗಿದೆ, ನೀವೇ ನೋಡ್ತಾ ಇರಲ್ಲ ಹೆಂಗಿದೆ ಹೇಳಿ. ಬೆಳೆ ಚೆನ್ನಾಗಿದೆ. ಗಿಡಕ್ಕೆ ಒಂದು ಸುಮಾರು ಅದು ನೋಡ್ರಿ, ಈಗ ಕಟ್ ಮಾಡಿ ಇವೆಲ್ಲ ಕಾಯಿ ಡೆಲ್ಲಿ ಕಟಿಂಗ್ ಮಾಡಿದ್ರೆ ಇವೆಲ್ಲ ಸುಮಾರು 2 ಲೈನ್ ಹೋಗ್ಬಿಡುತ್ತೆ. 2 ಲೈನ್ ಅಂತ ಹೇಳಿದ್ರೆ ಸುಮಾರು ಗಿಡಕ್ಕೆ ಒಂದು 15 kg 20 kg ಕಾಯಿ ಎಲ್ಲ ಹೋಗುತ್ತೆ. ಹೌದು, ನಾವು ಇದು ಗಿಡ ನೆಟ್ಟ ಮೇಲಿಂದ ಸರ್ ಮತ್ತೆ ಏನು ಕಲ್ಟಿವೇಶನ್ ಮಾಡಿಲ್ಲ ಇದಕ್ಕೆ. ಬರೀ ಲೇಬರ್ ಹತ್ರ ಕೆಲಸ ಮಾಡ್ತಿರೋದು ಅಷ್ಟೇ ಇದು. ಹೌದು, ಬರೀ ಲೇಬರ್. ಕಳೆ ಇದ್ರು ಲೇಬರ್ ಹತ್ರ ತೆಗ್ಸಿರೋದೇ ಹೊರತು ನಾವು ಕಲ್ಟಿವೇಶನ್ ಮಾಡಕ್ಕೆ ಹೋಗಿಲ್ಲ ಇದಕ್ಕೆ. ಬರೀ ಲೇಬರ್ ಕರ್ಕೊಂಬರೋದು, ಕಳೆ ತೆಗ್ಸೋದು, ಗೊಬ್ಬರ ಹಾಕ್ಸೋದು, ಈ ತರ ಡೈಲಿ ಕಂಟಿನ್ಯೂ ನಡೀತಾನೆ ಇರ್ತಿದ್ದು. ಬರೀ ಕಳೆ ತಕ್ಕೊಂಡೇ ಬಂದಿರೋದು. ಹೌದು, ಕಳೆ ಕೈಲಿ ತಕ್ಕೊಂಡ್ ಬರ್ತಾರ ನಾವು. ಈ ಕಡೆ ಇದು ಗಿಡ ನೋಡಕ್ಕೆ ನೋಡಿ ಸ್ವಲ್ಪ ಎಷ್ಟು ಚಿಕ್ಕದಿದೆ. ನೆಲದಿಂದ ಗಿಡ ಕಾಯಿ ಕಚ್ಚಿದೆ. ಬನ್ನಿ, ನಿಮ್ಮ ಮುಂದೆ ಈ ಗಿಡ ಇನ್ನು ಸಣ್ಣ ಬಚ್ಚ ಇದ್ದಂಗೆ ಅಲ್ಲ, ಸಣ್ಣ ಕೂಸಾಗಿದೆ ಗಿಡನೇ. ಅದರ ಲೋಡ್ ನೋಡಿದ್ರೆ ಸಿಕ್ಕಾಪಟ್ಟೆ ಲೋಡ್ ಇದೆ. ಈ ಜಮೀನು ಭಾರಿ ಚೆನ್ನಾಗಿ ಬಂದಿದೆ, ಭಾರಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರಿ ಸರ್. ಹಿಂಗೆ ಇದೆ, ಎಲ್ಲ ಜಮೀನು ಹಿಂಗೆ ಇದೆ. ಬೆಳಿಬೋದು, ರೈತರು ಬೆಳೆಯೋಕ್ಕೇನು ತೊಂದರೆ ಇಲ್ಲ ಸರ್. ಒಳ್ಳೆ ಮಾರ್ಕೆಟಿಂಗ್ ಸಿಕ್ಕಿ ಮಾಡಿದ್ರೆ ರೈತರು ಬೆಳೆದ್ರೆ ಅನುಕೂಲ ಇದೆ, ತಪ್ಪೇನಿಲ್ಲ. ಅದರಲ್ಲಿ ಸ್ವಲ್ಪ ಕಷ್ಟಪಡ್ಬೇಕಾಗತ್ತೆ ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಕಷ್ಟಪಟ್ಟು ಸರ್. ಇದರಲ್ಲಿ ನಮಗೆ ಕಳೆದೇನೆ ಜಾಸ್ತಿ ಕಷ್ಟ ಬಂದಿದ್ದು, ಕಳೆ ತೆಗೆಯೋದೇ ಜಾಸ್ತಿ ಕಷ್ಟ ಬಂದಿದ್ದು. ಕಲ್ಟಿವೇಶನ್ ಸರ್, ಗೊಬ್ಬರದೆಲ್ಲ ತಿಂಗಳ ಕೊಡ್ತಾನೆ ಇರುತ್ತೆ, ಖರ್ಚು ಬರ್ತಾನೆ ಇರುತ್ತೆ ಬಿಡಿ. ಮಾಮೂಲಿ ಅಡಿಕೆ ಗಿಡಕ್ಕೆ ಹಾಕ್ತೀವಲ್ಲ, ಆ ರೀತಿ ಖರ್ಚು ಬರ್ತಾನೆ ಇರುತ್ತೆ. ಈಗ ಅಡಿಕೆ ಗಿಡಕ್ಕಾದ್ರೆ ನಾವು 6 ತಿಂಗಳಿಗೆ ಒಂದ್ಸತಿ ಹಾಕ್ತಿದ್ವಿ, ಈ ತಿಂಗಳ ಹಾಕ್ತಾ ಇದೀವಿ ಅಷ್ಟೇ, ಆ ರೀತಿ. ಚೆನ್ನಾಗಿ ಬಂತು ನೋಡಿ. ಒಂದು 2 ಲೈನ್ ಇದು, ಒಂದು ಕೈಯಿಂದ ಸ್ವಲ್ಪ ಮುಟ್ಟು ಎಷ್ಟು ದೊಡ್ಡದಿದೆ ಅಂತ ಸರ್. ನೋಡಿ, ಇದು ಬರುತ್ತೆ ಒಂದು 4 kg ಬರುತ್ತೆ ಸರ್. ಕಮ್ಮಿ ಅಂತ 4 kg ಬರುತ್ತೆ, ಜಾಸ್ತಿ ಬರುತ್ತೆ. ಹೌದು, kg ಬರ್ಬೋದೇನೋ. 3 kg 4 kg. ಅಡಿ ಲೆಕ್ಕಾಚಾರ ತೋರಿಸಿ ಹೆಂಗೆ ನಮ್ಮ ಕೈ ಹಿಡಿದು ಸರ್. ಅಡಿ ಲೆಕ್ಕಾಚಾರ ಅಂದ್ರೆ 1 ಅಡಿ ಇದೆ ಸರ್. 1 ಅಡಿ ಸರೌಂಡಿಂಗ್ 1 ಅಡಿ ಬರುತ್ತೆ ಸರ್. ಭಾರಿ ದಪ್ಪ ಐತೆ ಬರುತ್ತೆ, 4 kg 5 kg ಬರುತ್ತೆ. ಸರ್, ಇಲ್ಲಿ ಖರ್ಚು ಅಂದ್ರೆ ಎಷ್ಟಾಗಿದೆ ಟೋಟಲ್ ಲೆಕ್ಕ ಮಾಡಿದ್ರೆ ಖರ್ಚು? ಸರ್, ಖರ್ಚು ನಾವಿನ್ನೂ ಲೆಕ್ಕಾಚಾರ ಮಾಡಿಲ್ಲ. ಅದು ಇನ್ನು ಮಾಡ್ತಾನೆ ಇದೀವಲ್ಲ ಖರ್ಚು, ಹಂಗಾಗಿ ಲೆಕ್ಕಾಚಾರ ಮಾಡಿಲ್ಲ. ನಮಗೆ ಈಗ ಕಟಿಂಗ್ ಸ್ಟಾರ್ಟ್ ಆದ್ರೆ ಅವಾಗಲಿಂದ ಲೆಕ್ಕಾಚಾರ ಮಾಡ್ಕೊಂತೀವಿ. ಇಲ್ಲ, ಭಾರಿ ಚೆನ್ನಾಗಿ ಬಂದಿದೆ ಬಿಡಿ. ಇನ್ನು ಇದಾವೆ ಗಿಡಗಳು, ಇನ್ನು ಸಣ್ಣ ಗಿಡಗಳು.
ಕಾಯಿ ಕಟ್ಟಿದೆ ಅಂದರೆ ಆದರೆ ಎಲ್ಲ ಹತ್ತು ನೋಡಿ ಹೆಂಗೆ ಬಂದಿದೆ. ಸುಮಾರು ಒಂದು 25-30 ಟನ್ ಮಾಲ್ ಕಟ್ ಮಾಡ್ಬೋದು ಇದ್ರ ಒಂದೇ ಇದ್ರಾಗೆ. ಇನ್ನು ಆ ಕಡೆ ಪಟ್ಟಿಯಾಗಂತೂ ಜಾಸ್ತಿ ಆಗುತ್ತೆ. ಒಂದೇ ಇದ್ರೆ ಒಂದು 10 kg ಕಮ್ಮಿ ಅಂದ್ರೆ 10-15 kg ಕಾಯಿ ಬಂದಿದೆ ಒಂದೊಂದು ಗಿಡದಲ್ಲಿ. ಎಲ್ಲ ಗಿಡಕ್ಕೆ ಕಾಯಿ ಬಂದಿದೆ.